ಮುಂದೆ ಏನೇನ್ ಕೇಳ್ತಾರೆ, ಎಷ್ಟು ಟ್ಯಾಕ್ಸ್ ಹಾಕ್ತಾರಂತ ನೋಡೋಣ. ಆಕ್ಚುಲಿ ಅವಳು ಮಾತ್ರ ತಿಂತಿಲ್ಲ, ನಾನು ತಿಂತಿದ್ದೀನಿ. ಒಂದೊಂದು ಡೋನಟ್ ಕೊಡ್ಸು. ಹೊಟ್ಟೆ ತುಂಬಿದೆ ಅಂದೆ. ನೋಡಿದ್ರೆ ತಿನ್ಬೇಕನ್ನಿಸ್ತಿದೆ, ಕೊಡ್ಸು. ಅವಳು ಆರಾಮಾಗಿ ಹೋಗ್ತಿದ್ದಾಳೆ, ನನಗೆ ಇಲ್ಲಿ ಬ್ಯಾಗ್ ಕೊಟ್ಟಿದ್ದಾಳೆ. ರೆಡಿನಾ? ಓ, ನಾನ್ ರೆಡಿ. ನಮ್ ಜನಗಳು ಅವರು ರೆಡಿ. ಸರಿ, ಮತ್ತೆ ಶುರು ಮಾಡೋಣ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮ್ಯಾಡ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರುಚಿ ಶ್ರೀ. ಅಂಡ್ ಇವರು ಗೊತ್ತಲ್ಲ, ನಿಮ್ಮ ಮನು. ಅಂಡ್ ಇವತ್ತು ನಾವು ಹೊರಗೆ ಹೋಗ್ತಿದೀವಿ. ಅಂಡ್ ಇದನ್ನ ಆಕ್ಚುಲಿ ಫಸ್ಟ್ ವ್ಲಾಗ್ ಇದು ಒಂಥರ ನಮ್ಗೆ. ಸೊ ನಿನ್ನೆ ಆಡಿದ ಗೇಮ್ ಅಲ್ಲಿ ನಾನು ಆಕ್ಚುಲಿ ಇವ್ರನ್ನ ಗೆಲ್ಲಕ್ ಬಿಟ್ಟೆ. ಸೊ ಇವ್ರು ಗೆದ್ದಿದ್ದಾರೆ. ಸೊ ಹಾಗಾಗಿ ಇವ್ರು ಗೆದ್ದಿರೋದ್ರಿಂದ ಇವ್ರಿಗೇನೋ ಅವ್ರು ಕೇಳಿದೆಲ್ಲ ಕೊಡ್ಸ್ಬೇಕಂತೆ, ಚೆನ್ನಾಗಿ ತಿನ್ಸ್ಬೇಕಂತೆ. ಸೊ ಬನ್ನಿ, ಈ ವ್ಲಾಗ್ ಅಲ್ಲಿ ಅಷ್ಟು ಇರುತ್ತೆ. ಓಕೆ, ಫುಲ್ ಮಜಾ ಮಾಡೋಣ, ಬನ್ನಿ. ಓಕೆ, ಸೊ ಇವತ್ತು ಇವ್ರು ಕೇಳೋದೆಲ್ಲ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಸೊ ಇವ್ರಿಗೆ ಫಸ್ಟ್ ಬೇಕಿರೋದು ಒಂದು ಕೋಕ್ ಅಂತೆ. ನಾವಿರೋ ಜಾಗದಲ್ಲಂತೂ ಕೋಕ್ ಸಿಕ್ಕಿಲ್ಲ. ಸೊ ಇಲ್ಲಿ ಬ್ಲಿಂಕಿಟ್ ಅಲ್ಲಿ ಅದನ್ನ ತರ್ಸೋವರೆಗೂ ಇವ್ರು ಇಲ್ಲಿಂದ ಕದ್ಲಲ್ಲ ಅಂದ್ರು. ಸೊ ಬ್ಲಿಂಕಿಟ್ ಅಲ್ಲಿ ಅದನ್ನ ತರಿಸಿದ್ದು ಆಯ್ತು. ಅಂಡ್ ಇವಾಗ ಕುಡಿತಿದ್ದಾರೆ. ನಾನು ಡಯಟ್ ಕೋಕ್ ತಗೊಂಡಿದ್ದೀನಿ. ಫಿಟ್ನೆಸ್ ತುಂಬಾ ಮುಖ್ಯ, ಆದ್ರೂ ಇದು ಒಳ್ಳೇದಲ್ಲ. ಬಟ್ ಇವ್ರಿಗೆ ಮಾತ್ರ ಕೊಡಿಸಿ ನಾನು ಸುಮ್ಮನೆ ಇರಕ್ಕಾಗತ್ತಾ? ಸೊ ನಾನು ತಗೊಂಡಿದ್ದೀನಿ. ಯಾ, ಮುಂದೆ ಏನೇನ್ ಕೇಳ್ತಾರೆ, ಎಷ್ಟು ಟ್ಯಾಕ್ಸ್ ಹಾಕ್ತಾರಂತ ನೋಡೋಣ. ಬಿ ರೆಡಿ. ಅಂಡ್ ಎಸ್, ಇವಾಗ ನಾವು ಮೆಟ್ರೋ ಸ್ಟೇಷನ್ ಅಲ್ಲಿ ಇದ್ದೀವಿ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದು ಮಾಲ್. ಯಾವ ಮಾಲ್ ಅಂತ ಗೊತ್ತಿಲ್ಲ, ಹೋಗಿ ಹೇಳ್ತೀನಿ. ಸೊ ಮಾಲ್ಗೆ ಹೋದ್ಮೇಲೆ ಇವ್ರು ಎಷ್ಟು ಟ್ಯಾಕ್ಸ್ ಹಾಕ್ತಾರಂತ ಇನ್ನೂ ಐಡಿಯಾ ಇಲ್ಲ. ಆಲ್ರೆಡಿ ಬೇಜಾನ್ ಟ್ಯಾಕ್ಸ್ ಹಾಕಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಸೊ ಇವತ್ತು ನಾನು ಎಲ್ಲಾನು ಕೊಡಿಸ್ತೀನಿ ಅಂತ ಹೇಳಿರೋ ಕಾರಣ ನಾನು ಏನು ಮಾಡೋಕ್ಕಾಗಲ್ಲ, ಕೇಳಿದೆಲ್ಲ ಕೊಡಿಸ್ಲೇಬೇಕು. ಅಂಡ್ ಇವ್ರು ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಳ್ತಿದ್ದಾರೆ. ಎಷ್ಟು ಟ್ಯಾಕ್ಸ್ ಹಾಕ್ತೀರಾ ಗೊತ್ತಿಲ್ಲ, ನೋಡೋಣ. ಸೊ ಎಸ್, ನಾವಿವಾಗ ಮಾಲಿಗೆ ಬಂದಿದ್ದೀವಿ. ಅಂಡ್ ಯಾ, ಸೊ ಇವಾಗ ಇವಳು ಕೇಳೋದ್ನೆಲ್ಲ ಬೇರೆ ಕೊಡಿಸ್ಬೇಕಂತೆ. ಸೊ ಮೊದಲು ಏನ್ ಬೇಕು ನಿನ್ಗೆ? ಫಸ್ಟ್ ನನಗೆ ಆಕ್ಚುಲಿ ನಾನು ಫುಲ್ ನಾನ್ ವೆಜ್ ಮೀಲ್ ಬೇಕಂತ ಹೇಳಿದೆ, ಬಟ್ ನಂಗೆ ಯಾಕೋ ತಿನ್ಬೇಕಂತ ಅನಿಸ್ತಿಲ್ಲ. ಏನ್ ನಾನ್ ವೆಜ್ ಬೇಡವಾ? ಹಾ, ನಾನ್ ವೆಜ್. ಸೊ ಬಿರಿಯಾನಿ, ಕಬಾಬ್ ಆ ಥರ ಬೇಡ, ಬೇರೆ ಏನಾದರೂ ನಾನ್ ವೆಜ್ ಅಲ್ಲಿ ಟ್ರೈ ಮಾಡೋಣ ಅಂತ ಹೇಳಿದ್ದೀನಿ. ಓಕೆ, ನೋಡೋಣ ಈ ಮಾಲಲ್ಲಿ ಏನ್ ಸಿಗುತ್ತೆ. ಅಂಡ್ ಇವಳಿಗೆ ಏನ್ ಬೇಕು ಅಂಡ್ ನನಗೆ ಎಷ್ಟು ಟ್ಯಾಕ್ಸ್ ಹಾಕ್ತಾಳೆ ಅಂತ ನೋಡೋಣ, ಬನ್ನಿ. ಸೊ ಎಸ್, ಇವಾಗ ಔಟ್ಫಿಟ್ ಚೆಕ್. ಸೊ ಇದು ನನ್ನ ಔಟ್ಫಿಟ್. ದಿಸ್ ಇಸ್ ಮೈ ಔಟ್ಫಿಟ್. ಸ್ವಲ್ಪ ಸೈಡ್ಗೆ ಹೋಗು. ನೀನ್ ಸೈಡ್ ಹೋಗೋ. ಓಕೆ, ಸೊ ಇದು ನನ್ನ ಔಟ್ಫಿಟ್. ಅಂಡ್ ಅಫ್ಕೋರ್ಸ್ ನನಗೆ ಗೊತ್ತಿದೆ ನಾನೇ ಚೆನ್ನಾಗಿ ಕಾಣಿಸ್ತಿರ್ತೀನಿ. ಅಫ್ಕೋರ್ಸ್ ನನಗೂ ಗೊತ್ತಿದೆ ನಾನೇ ಸಕ್ಕತ್ತಾಗಿ ಕಾಣಿಸ್ತಿರೋದಂತ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಓಕೆ, ಮೈಕೇ ಇಲ್ಲ, ಮಾತಾಡ್ತಾಳೆ. ಮೈಕ್ ನನ್ನ ಹತ್ರ ಇದೆ. ಯಾರು ಚೆನ್ನಾಗಿ ಕಾಣಿಸ್ತಿದೀವಿ ಅಂತ ಕಮೆಂಟ್ ಮಾಡಿ. ಓಕೆ, ಡನ್. ಯಾ, ಲೆಟ್ಸ್ ಕಂಟಿನ್ಯೂ ದ ವ್ಲಾಗ್. ಸೊ ಎಸ್, ಇವಳು ಬಿರಿಯಾನಿ ಬೇಡ ಅಂತ ಹೇಳಿದ್ಲು. ಇದೇನೋ ರೈಸ್ ಬೌಲ್ ತಿನ್ನಕ್ ಬಂದಿದ್ದಾಳೆ, ಚಿಕನ್ ರೈಸ್ ಬೌಲ್. ಸೊ ಹೀಗಿದೆ. ಯಾ, ಅಷ್ಟೊಂದೇನು ಚೆನ್ನಾಗಿಲ್ಲ, ಬಟ್ ಇಟ್ಸ್ ಓಕೆ, ಗುಡ್, ಡೀಸೆಂಟ್ ಆಗಿದೆ. ಅಂಡ್ ಒಳ್ಳೆ ಬಿರಿಯಾನಿ ಕೊಡಿಸ್ತೀನಿ ಅಂತ ಹೇಳಿದ್ದೆ, ಬಟ್ ಇವಳಿಗೆ ಇದೇ ಬೇಕಂತೆ. ಸೊ ತಿಂತಿದ್ದಾಳೆ. ಬಿರಿಯಾನಿ ತಿಂದಿದ್ದೆ, ಸೊ ಅದಕ್ಕೇನೆ ಬೇರೆ ಏನಾದ್ರು ನಾನ್ ವೆಜ್ ಅಲ್ಲಿ ಟ್ರೈ ಮಾಡೋಣ ಅಂತ ತಿಂದಿದ್ದೆ. ಟ್ಯಾಕ್ಸ್ ಹಾಕಕ್ ಶುರು ಮಾಡಿದ್ದಾಳೆ. ನೋಡೋಣ ಇನ್ನು ಎಷ್ಟು ಟ್ಯಾಕ್ಸ್ ಹಾಕ್ತಾಳಂತ. ಆಕ್ಚುಲಿ ನಾನಂತೂ ಫುಲ್ ಎಲ್ಲರೂ ತಿನ್ಬೇಕಂತ ಪ್ಲಾನ್ ಹಾಕೊಂಡು ಬಂದಿದ್ದೀನಿ. ನೋಡೋಣ ಎಷ್ಟು ತಿಂತೀನಿ, ಏನೇನು ತಿಂತೀನಿ ಅಂತ ನೋಡೋಣ. ಫಸ್ಟ್ ಇದನ್ನ ಖಾಲಿ ಮಾಡಿ. ಹೆಣ್ಮಕ್ಳ ಜೊತೆ ಹೊರಗೆ ಬಂದ್ರೆ ಅವ್ರ ಬ್ಯಾಗ್ನು ನಾವೇ ಇಟ್ಕೊಳ್ಬೇಕು. ಅವಳು ಆರಾಮಾಗಿ ಹೋಗ್ತಿದ್ದಾಳೆ, ನನಗೆ ಇಲ್ಲಿ ಬ್ಯಾಗ್ ಕೊಟ್ಟಿದ್ದಾಳೆ. ಸೆಕೆಂಡ್ ರೌಂಡ್. ಇವಳಿಗೆ ಇವಾಗ ಪಾಪ್ಕಾರ್ನ್ ಚಿಕನ್ ತಿನ್ಬೇಕು ಅನ್ಸ್ತಿತ್ತಂತೆ. ಸೊ ಪಾಪ್ಕಾರ್ನ್ ಚಿಕನ್ ತಿಂತಿದ್ದಾಳೆ. ಆಕ್ಚುಲಿ ಅವಳು ಮಾತ್ರ ತಿಂತಿಲ್ಲ, ನಾನು ತಿಂತಿದ್ದೀನಿ. ಆಕ್ಚುಲಿ ನನಗೆ ಹೊಟ್ಟೆ ತುಂಬಿದೆ, ಬಟ್ ಏನಾಯ್ತು ನೋಡಿದ ತಕ್ಷಣ ತಿನ್ಬೇಕಂತ ಅನ್ನಿಸ್ತು. ಸೊ ದಿಸ್ ಇಸ್ ಎಪಿಕ್. ಲಿಟರಲಿ ಸಕ್ಕತ್ತಾಗಿದೆ. ಸೊ ಗುಡ್. ನೋಡಿ, ನನಗೆ ಮಾತ್ರ ಕೊಡ್ತೀನಿ ಅಂದ್ಬಿಟ್ಟು ಇವ್ರೂ ತಿಂತಿದ್ದಾರೆ. ಆಕ್ಚುಲಿ ನಾನು
25% ತಿಂದ್ರೆ ಬೇಕಿದ್ರೆ 75% ಇವರೇ ತಿಂದಿರ್ತಾರೆ, ಅದಂತೂ ಪಕ್ಕ. ನಾನೇನ್ ಮಾಡಕ್ಕಾಗಲ್ಲ, ವೇಸ್ಟ್ ಮಾಡ್ಬಾರ್ದಲ್ವಾ? ಇವಳು ಅಷ್ಟೇ ಅಷ್ಟು ತಿನ್ಬಿಟ್ಟು ಇಲ್ಲ ಇಲ್ಲ, ನಾನು ಹಾಗೆ ಬಿಟ್ರೆ ಸ್ವಲ್ಪ ಸ್ಲೋ ತಿನ್ನೋದು, ಇವ್ರು ಹೆವಿ ಫಾಸ್ಟ್ ತಿನ್ನೋದು ಫಾಸ್ಟ್ ಆಗಿರ್ಬೇಕು, ಸ್ಲೋ ತಿನ್ಬಾರ್ದು. ಖಾಲಿನೇ ಆಗ್ಬಿಟ್ಟಿರ್ತಾನೆ, ಬರೀ ಇಷ್ಟೇ ಇರುತ್ತೆ ಗೊತ್ತಾ, ಇವ್ರು ಇಷ್ಟು ತಿಂದಿರ್ತಾರೆ. ಸರಿ ಆಯ್ತು, ಫಸ್ಟ್ ಖಾಲಿ ಮಾಡು, ಖಾಲಿ ಆದ್ಮೇಲೆ ಸಿಗೋಣ. ಪಾಪ್ಕಾರ್ನ್ ಚಿಕನ್ ತಿಂದು ಮುಗಿಸಿದ್ಲು, ಸಾಕಂತೆ, ಹೊಟ್ಟೆ ತುಂಬಿದೆ ಅಂತೆ. ಇನ್ನೂ ಏನಾದ್ರು ಬೇಕಾ? ಲಿಟ್ರಲಿ ನಂಗೆ ಹೊಟ್ಟೆ ಫುಲ್ ಆಗಿದೆ. ಓಕೆ, ಸೊ ಫೈನ್, ಸಾಕಂತೆ, ಹೋಗೋಣ. ಹೇಗೆ ಹೋಗೋದು? ಮೆಟ್ರೋನಾ? ಅದು ಹ್ಮ್, ಒಂದೇ ಒಂದು ಡೋನಟ್ ಕೊಡ್ಸು. ಹೊಟ್ಟೆ ತುಂಬಿದೆ ಅಂದೆ. ನೋಡಿದ್ರೆ ತಿನ್ಬೇಕು ಅನ್ನಿಸ್ತಿದೆ, ಕೊಡ್ಸು. ಡೋನಟ್ ಬೇಕಂತೆ, ಅದಕ್ಕೆ ನಾನು ಆಗ್ಲೇನೆ ಕೇಳಿದೆ ಬೇರೆ ಏನಾದ್ರು ಬೇಕಾ ಅಂತ. ಇವಾಗ ಕೊಡಿಸ್ತೀಯಾ ಕೊಡ್ಸಲ್ವಾ? ಫೈನ್, ಬನ್ನಿ, ಡೋನಟ್ ಅಂತ. ಕಿಟ್ಕ್ಯಾಟ್ ಇದೆ ಕಿಟ್ಕ್ಯಾಟ್ ಯಾವ್ಯಾವುದು ಇದೆ? ದಾ ಮತ್ತೆ ಇದೇ ತಿಂದಿದಲ್ಲ, ಇದಾ ಬೇರೆ ಇದಾ? ಯಾಕೆ ತಿಂದಿಲ್ಲ? ಇದಾ ಇದು? ಇದಾ ಇದಾ? ಡೋನಟ್ ಎಪಿಕ್ ಆಗಿದೆ, ಜಸ್ಟ್ ಟೂ ಗುಡ್. ನಂಗೆ ಆಕ್ಚುಲಿ ಜಾಸ್ತಿ ಕಿಟ್ಕ್ಯಾಟ್ ಫ್ಲೇವರ್ ತುಂಬಾ ಇಷ್ಟ. ಚಾಕ್ಲೇಟ್ ಆದ್ರೂ ಆಲ್ಮೋಸ್ಟ್ ಕಿಟ್ಕ್ಯಾಟೇ ತಗೊಂತೀನಿ ನಾನು. ಐ ಲವ್ ಕಿಟ್ಕ್ಯಾಟ್ ಮ್ಯಾನ್. ಕಿಟ್ಕ್ಯಾಟ್ ಮ್ಯಾನ್ ಅಲ್ಲ, ಜಸ್ಟ್ ಕಿಟ್ಕ್ಯಾಟ್. ಆ್ಯಂಡ್ ಎಸ್, ಇವತ್ತಿನ ವ್ಲಾಗ್ ಮುಗೀತು. ಇವಳು ಚೆನ್ನಾಗಿ ತಿಂದ್ಲು, ನಾನು ಚೆನ್ನಾಗಿ ಕೊಡಿಸ್ದೆ, ಗ್ಯಾಪಲ್ಲಿ ನಾನು ಚೆನ್ನಾಗಿ ತಿಂದೆ. ಸೊ ಇವತ್ತಿನ ವ್ಲಾಗ್ ಮುಗೀತು. ಟ್ಯಾಕ್ಸ್ ಏನು ಅಷ್ಟೊಂದು ಹಾಕಿಲ್ಲ ಇವಳು, ಒಂದು ರೇಂಜಿಗೆ ಓಕೆ ಓಕೆ ಆಗಿ ಟ್ಯಾಕ್ಸ್ ಹಾಕಿದ್ಲು ಇವತ್ತು. ಸೊ ಎಸ್, ಬಿಕಾಸ್ ಎಂತಕ್ಕೆ ಅಂತ ನೆಕ್ಸ್ಟ್ ಆಡೋ ಗೇಮಲ್ಲಿ ನಾನೇ ವಿನ್ ಆಗ್ತೀನಿ ಅಂತ ಗೊತ್ತು. ಸೊ ಇನ್ಮೇಲಿಂದ ನಾನೇ ಗೆಲ್ಲೋದು ಅಂತ ನನಗೂ ಗೊತ್ತಿದೆ. ಸೊ ನೆಕ್ಸ್ಟ್ ಚಾಲೆಂಜ್ ಅವ್ರ ಗೇಮ್ ಏನಾದ್ರು ಆಗ್ಲಿ, ಅಫ್ಕೋರ್ಸ್ ಪಕ್ಕ ನಾನೇ ಗೆಲ್ಲೋದು, ಅಟ್ ಎನಿ ಕಾಸ್ಟ್ ನಾನೇ ಗೆಲ್ತೀನಿ. ನೆನ್ನೆನು ಹಿಂಗೆ ಬಿಲ್ಡಪ್ ಕೊಟ್ರು, ನಿನ್ನೆ ನಾನೇ ಫಸ್ಟ್ ಗೇಮು ಅಂತ ಬಿಟ್ಕೊಟ್ಟೆ ಆಕ್ಚುಲಿ ಹೇಳ್ಬೇಕಂದ್ರೆ. ಬರೀ ಡೌಗಳು. ಸೊ ನೆಕ್ಸ್ಟ್ ಗೇಮ್ ನಾನೇ ಗೆಲ್ತೀನಿ. ಸೊ ನೆಕ್ಸ್ಟ್ ಗೇಮ್ ಅಲ್ಲಿ ಮತ್ತೆ ಸಿಗೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಬೈ ಬೈ, see you, love you guys. ಓಕೆ, ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. Love you guys, take care, bye bye, love you. ಓಕೆ, ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ನನ್ನೇ ನೋಡ್ತೀರಿ ಅಂಡ್ ಅಷ್ಟೇ.